ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ವಿಡಿಯೋವನ್ನು ಆರಂಭ ಮಾಡ್ತಾ ಇದ್ದೇನೆ. ಇಂದು ನಾವು ಒಂದು ಅತ್ಯಂತ ಪವಿತ್ರವಾದ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅದು ತೆಂಗಿನಕಾಯಿಯ ದೀಪ. ಅಂದರೆ ಈ ತೆಂಗಿನಕಾಯಿ ನಾರಿಕೇಳ ದೀಪ ಅಂತೇನು ಕರೀತಾರೆ. ಈ ಪುರಾಣಗಳಲ್ಲಿ ಹೇಳಿರುವಂತೆ ನಾರಿಕೇಳ ದೀಪವನ್ನು ಬೆಳಗೋದ್ರಿಂದ ನಮ್ಮ ಜೀವನದಲ್ಲಿ ಅಪಾರವಾದ ಧನಯೋಗ, ಆರೋಗ್ಯ ಮತ್ತು ಶಾಂತಿ ದೊರೆಯುತ್ತೆ. ದೇವರ ಕೃಪೆಯಿಂದ ಜೀವನದಲ್ಲಿ ಅಡೆತಡೆಗಳು ದೂರ ಎಲ್ಲ ಆಗುತ್ತೆ. ಹಲವರು ಸಾಮಾನ್ಯ ಎಣ್ಣೆ ದೀಪ ಅಥವಾ ದೀಪಾಲಂಕಾರ ಮಾಡ್ತಾರೆ. ಆದರೆ ಈ ನಾರಿಕೇಳ ತೆಂಗಿನಕಾಯಿ ದೀಪದ ಶಕ್ತಿ ಅದಕ್ಕಿಂತ 1000 ಪಟ್ಟು ಜಾಸ್ತಿಯಾಗಿರುತ್ತೆ. ಈ ತೆಂಗಿನಕಾಯಿ ಅನ್ನೋದು ಪವಿತ್ರವಾದ ಫಲ ಅಂತ ಎಲ್ಲ ಪುರಾಣಗಳು ನಮಗೆ ಹೇಳ್ತಿವೆ. ತೆಂಗಿನಕಾಯಿ ಅಂದರೆ ಕಲ್ಪವೃಕ್ಷ ಅಂತ ನಮಗೆಲ್ಲ ಗೊತ್ತು. ತೆಂಗಿನಕಾಯಿಯಲ್ಲಿ 3 ಕಣ್ಣುಗಳಿವೆ. ಅದೇ ರೀತಿ ಶಿವನಿಗೂ 3 ಕಣ್ಣುಗಳಿವೆ. ಆದ್ದರಿಂದ ತೆಂಗಿನಕಾಯಿ ಶಿವನಿಗೆ ಬಹಳ ಇಷ್ಟ. ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ವಾಸಿಸ್ತಾ ಇರ್ತಾರೆ: ಬ್ರಹ್ಮ, ವಿಷ್ಣು, ಮಹೇಶ್ವರ. ಹಾಗಾಗಿ ಇದನ್ನು ಪವಿತ್ರವಾದ ದೇವದ್ರವ್ಯ ಅಂತ ಕೂಡ ಪರಿಗಣಿಸಲಾಗಿದೆ. ನಾವು ದೇವರಿಗೆ ಹಣ್ಣನ್ನು ಅರ್ಪಿಸುವಾಗ ತೆಂಗಿನಕಾಯಿಯನ್ನು ಪ್ರಥಮವಾಗಿ ಕೊಡ್ತೇವೆ ಅದಲ್ವಾ. ಅದು ಶುದ್ಧತೆಯ, ನಿಷ್ಠೆಯ ಮತ್ತು ಸಮರ್ಪಣೆಯ ಸಂಕೇತ. ಇನ್ನು ಈ ದೀಪವನ್ನು ಯಾರೇ ಒಂದು ಬಾರಿ ಬೆಳಗಿಸಿದ್ರು ಕೂಡ ಅವರ ಮನೆಯಲ್ಲಿರುವ ಎಲ್ಲ ಕಷ್ಟಗಳು, ಸಾಲಗಳು, ಅನಾರೋಗ್ಯಗಳು ಮತ್ತು ಕುಟುಂಬದ ಕಲಹಗಳು ತೀರಿ ಹೋಗ್ತವೆ. ಹೀಗಂತ ಎಲ್ಲರೂ ನಂಬಿದರೆ ಕೂಡ ಎಷ್ಟೋ ಜನ ಸಕ್ಸಸ್ ಆಗಿದ್ದಾರೆ ಕೂಡ. ಈ ನಾರಿಕೇಳ ತೆಂಗಿನಕಾಯಿ ದೀಪ ಏನಿದೆ, ಈ ಬೆಳಗಿರುವ ಒಂದು ದಿನಗಳಲ್ಲಿ ಮನೆಯ ವಾತಾವರಣ ಒಂದು ಶುಭ ಭಕ್ತಿಯಿಂದ ತುಂಬುತ್ತೆ. ದೇವರ ಅನುಗ್ರಹ ಅನ್ನೋದು ಮನಸ್ಸಿನಲ್ಲಿ ಶಾಂತಿಯನ್ನು ತರಿಸುತ್ತೆ. ಹೀಗಾದರೆ ಈ ದೀಪವನ್ನು ನಾವು ಹೇಗೆ ತಯಾರು ಮಾಡಬೇಕು ಮತ್ತು ಯಾವ ದಿನವನ್ನು ಬೆಳಗಿಸ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗಾದರೆ ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ. ಈ ದೀಪವನ್ನು ಬೆಳಗಿಸೋದಕ್ಕೆ ಅತ್ಯುತ್ತಮ ದಿನ ಯಾವುದಂದರೆ ಸೋಮವಾರ. ಏಕೆಂದರೆ ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ. ಈ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ತೊಟ್ಟು ಮನಸ್ಸನ್ನು ಶಾಂತವಾಗಿಟ್ಕೊಳ್ಬೇಕು. ಮಹಿಳೆಯರು ಪೂಜೆ ಮಾಡುವ ಮುನ್ನ ತಲೆ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಬೇಕು, ಅಥವಾ ಒಗೆದ ಬಟ್ಟೆ ಕೂಡ ಆಗಬಹುದು. ಕೈಗಳಿಗೆ ಹಳದಿ ಅಚ್ಚೆ ತಿಲಕ ಹಾಕಿ ಪೂಜೆಗೆ ಸಿದ್ಧರು ಆಗಬೇಕು. ಇನ್ನು ಈ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛವಾಗಿ ತೊಳಿಬೇಕು. ಶಿವಪಾರ್ವತಿಯವರ ಚಿತ್ರ ಅಥವಾ ಪ್ರತಿಮೆಯನ್ನು ತೊಳೆದು ಒಂದು ಒಣ ಬಟ್ಟೆಯಿಂದ ಅದನ್ನು ನೀಟಾಗಿ ಒರೆಸಬೇಕು. ಶಿವನ ಚಿತ್ರಕ್ಕೆ ಕೇವಲ ಚಂದನದ ಬೊಟ್ಟು ಮಾತ್ರ ಇಡಬೇಕು, ಕುಂಕುಮ ಹಾಕಬಾರ್ದು. ಏಕೆಂದರೆ ಶಿವನು ತಪಸ್ಸಿನ ರೂಪದಲ್ಲಿ ಇರ್ತಾರೆ. ಇನ್ನು ಚಂದನವು ಶೀತತ್ವವನ್ನು ನೀಡುತ್ತೆ, ಅದು ಶಿವನಿಗೆ ಶಾಂತಿಯನ್ನು ಕೊಡುತ್ತೆ. ಅದಾದ ಕಾರಣ ಇದೆಲ್ಲ ಆದಮೇಲೆ ದೇವರನ್ನು ಪುಷ್ಪಗಳಿಂದ ಅಲಂಕಾರ ಮಾಡಬೇಕು. ಶಿವನಿಗೆ ಬಿಲ್ವಪತ್ರೆ ತುಂಬ ಇಷ್ಟ. ನಿಮಗೆ ಬಿಲ್ವಪತ್ರೆ ಸಿಕ್ಕಿದ್ದೇ ಆದರೆ ಅದನ್ನು ನೀವು ಬಿಲ್ವಪತ್ರೆ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲಾಂದರೆ ಶಂಖಪುಷ್ಪ ಬಳಸ್ಬೋದು, ಪಾರಿಜಾತ ಬಳಸ್ಬೋದು. ಇನ್ನು ಗನ್ನೇರು ಹೂಗಳಿಂದ ಕೂಡ ಪೂಜೆ ಮಾಡಿದರೆ ವ್ಯಾಪಾರದಲ್ಲಿ ನಿಮಗೆ ವೃದ್ಧಿ ಅನ್ನೋದು ಬರುತ್ತೆ. ಶಂಖಪುಷ್ಪಗಳಿಂದ ಪೂಜೆ ಮಾಡಿದ್ದೇ ಆದರೆ ಹಣದ ಸಮಸ್ಯೆಗಳು ಎಲ್ಲವೂ ಹೋಗುತ್ತೆ. ಯಾಕೆಂದರೆ ಇದು ಕಾರ್ತಿಕ ಸೋಮವಾರ ನೋಡಿ, ಪ್ರತಿದಿನವೂ ಹಬ್ಬ ಥರನೇ. ಪಾರಿಜಾತ ಹೂಗಳು ಮನೆಯಲ್ಲಿ ಐಶ್ವರ್ಯವನ್ನು ತಂದುಕೊಡುತ್ತೆ. ಈ ಎಲ್ಲ ಸಿದ್ಧತೆಗಳ ನಂತರ ಒಂದು ಅಷ್ಟದಳದ ಒಂದು ಹೂವನ್ನು ನೀವು ಹಾಕಬೇಕು. ಅದರ ಮೇಲೆ ಹಳದಿ ಮತ್ತು ಕುಂಕುಮ ಹಾಕಿ ಪ್ಲೇಟ್ ಅಥವಾ ಇದು ಇಟ್ಟು ಮುಚ್ಚಬೇಕು. ಸ್ಟೀಲ್ ಪಾತ್ರೆ ಬಳಸಬಾರ್ದು, ಏಕೆಂದರೆ ಅದು ಪೂಜೆಗೆ ಅಶುಭ ಅಂತ ಪರಿಗಣಿಸ್ತಾರೆ. ಇನ್ನು ಆ ಪ್ಲೇಟ್ ಮೇಲೆ ಚಂದನದಿಂದ ಓಂ ಅಂತ ನೀವು ಬರಿಬೇಕು. ಅದರ ಮೇಲೆ 3 ಗುಪ್ಪೆಗಳ ಇಷ್ಟಿಷ್ಟು ಬೇಳೆ ಅಕ್ಕಿ ಏನಿದೆ ಅದನ್ನು ಇಡಬೇಕು. ಈಗ ಒಂದು ಚೆನ್ನಾಗಿರೋ ತೆಂಗಿನಕಾಯಿ ತೆಗೆದುಕೊಂಡು ಅದನ್ನು ಮೇಲೆ ಪಿಚ್ಚೇನಿರುತ್ತೆ ಅದನ್ನೆಲ್ಲ ತೆಗೆದು ಶಿವನ ಹೆಸರನ್ನು ಉಚ್ಚಾರ ಮಾಡಿ ತೆಂಗಿನಕಾಯಿಯನ್ನು 2 ಭಾಗಗಳಾಗಿ ಒಡಿಬೇಕು. ಒಳಗಿನ ನೀರನ್ನು ಗ್ಲಾಸಲ್ಲಿ ಸುರಿದು ಪಕ್ಕಕ್ಕೆ ಇಡಬೇಕು. ಅದರಲ್ಲಿ 3 ಕಣ್ಣುಗಳಿರುವ ಭಾಗವನ್ನು ದೀಪಕ್ಕೆ ಬಳಸಬೇಕು. ಆ ತೆಂಗಿನ ಚಿಪ್ಪನ್ನು, ಆ ಚಿಪ್ಪು ಏನಿತ್ತು ಅದು ಮೇಲೆ ಪೀಚು ತೆಗೆದಿರಲ್ಲ, ಅದನ್ನು ಆ ಸ್ಥಿತಿಯಲ್ಲಿ ಪ್ಲೇಟ್ನ ಮೇಲೆ ಇಟ್ಟು ಅದರಲ್ಲಿ ಎಣ್ಣೆ ಅಥವಾ ತುಪ್ಪ ಸುರಿಸಿ ಬತ್ತಿ ಹಾಕಿ ಬೆಳಗಿಸ್ಬೇಕು. ಇಲ್ಲಿ ಯಾವ ಎಣ್ಣೆ ಬಳಸಬಹುದು ಎಂಬುದು ಕೂಡ ಮುಖ್ಯವಾಗುತ್ತೆ. ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದ್ದೆ ಆದರೆ ನೀವು ಬೆಳಗಿದ್ರೆ ರಾಹು, ಕೇತು, ಕುಜ ಮತ್ತು ಇತರ ಗ್ರಹ ದೋಷಗಳು ಏನಿರ್ತವೆ ಅವೆಲ್ಲವೂ ಕೂಡ ದೂರ ಆಗುತ್ತೆ. ತೆಂಗಿನ ಎಣ್ಣೆಯಿಂದ ಬೆಳಗಿಸಿದ್ದೆ ಆದರೆ ಒಂದು
ಹಣದ ಒಂದು ಅಡಚಣೆ ಮತ್ತು ಸಾಲದ ಸಮಸ್ಯೆ ಏನಿದೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ನೀವು ಹಸು ತುಪ್ಪದಿಂದ ಬೆಳೆಸಿದ್ದೆ ಆದರೆ 3 ದೇವತೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಸಂತೋಷಗೊಳ್ತಾರೆ. ಈ ತುಪ್ಪದ ದೀಪ ಅತ್ಯುತ್ತಮ ಫಲವನ್ನು ಕೊಡುತ್ತೆ. ಈ ದೀಪವನ್ನು ಬೆಳೆಸುವಾಗ 3 ಜ್ಯೋತಿಗಳನ್ನು ಇರಬೇಕು. 2 ಬತ್ತಿಗಳನ್ನು ಸೇರಿಸಿ 1 ಜ್ಯೋತಿ ಮಾಡಬೇಕು. ಒಟ್ಟು 3 ಜ್ಯೋತಿಗಳು ಇರಬೇಕು. ಈ ರೀತಿಯಾಗಿ ನಾರಿಕೇಳ ದೀಪ ಬೆಳಗ್ತಾ ಇದ್ದಂತೆ ದೇವತೆಗಳು ಸನ್ನಿಧಾನವನ್ನು ಹೊಂದ್ತಾರೆ. ಈಗಂತ ನಮಗೆ ಶಾಸ್ತ್ರಗಳು ಹೇಳುತ್ತೆ. ಈ ಸಮಯದಲ್ಲಿ ಈ ಟೈಮಲ್ಲಿ ನಾವು ಶಾಂತವಾಗಿ ಶಾಂತಚಿತ್ರವಾಗಿ ಓಂ ನಮಃ ಶಿವಾಯ ಎಂಬ ಈ ಮಂತ್ರವನ್ನು ಜಪಿಸಬೇಕು. ದೀಪವನ್ನು ನೋಡುತ್ತಾ ನಿಮ್ಮ ಹೃದಯದಿಂದ ಶಿವನಿಗೆ ಹೇಳಿ, ನನ್ನ ಕಷ್ಟಗಳನ್ನು ದೂರ ಮಾಡು ಶಿವನೇ, ಕುಟುಂಬಕ್ಕೆ ಶಾಂತಿ, ಆರೋಗ್ಯ, ಧನ ಮತ್ತು ಧೈರ್ಯ ನೀಡು ಅಂತ. ಈ ಪ್ರಾರ್ಥನೆ ಏನಿದೆ ದೇವರ ಕೃಪೆಯನ್ನು ಸೆಳೆಯುತ್ತೆ. ದೀಪದ ಬೆಳಕು ನಿಮ್ಮ ಮನಸ್ಸಿನ ನಕಾರಾತ್ಮಕ ಒಂದು ಶಕ್ತಿಯನ್ನು ಕರಗಿಸ್ತಾ ಹೋಗುತ್ತೆ. ನೀವು ತೆಂಗಿನಕಾಯಿ ಒಡೆಯುವಾಗ ಬಂದ ಆ ನೀರನ್ನು ಪೂಜೆಯ ನೈವೇದ್ಯವಾಗಿ ಕೂಡ ಇಡಬಹುದು. ತೆಂಗಿನ ಒಳಗಿನ ತುಂಡುಗಳನ್ನು ಸಕ್ಕರೆ ಅಥವಾ ಪಂಚದಾರದಲ್ಲಿ ಬೆರೆಸಿ ಶಿವನಿಗೆ ನೈವೇದ್ಯವಾಗಿ ನೀವು ಅರ್ಪಣೆ ಮಾಡಬಹುದು. ಪೂಜೆಯ ಅಂತ್ಯದಲ್ಲಿ ಈ ನಾರಿಕೇಳ ದೀಪಕ್ಕೆ ಆರತಿ ಮಾಡಿ ಶಿವನಿಗೆ 3 ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಿ ಪೂಜೆಯನ್ನು ಈ ರೀತಿ ಮಾಡಿ ಸಂಪೂರ್ಣ ಮಾಡಬೇಕು. ಈ ರೀತಿಯಾಗಿ ಪ್ರತಿ ಸೋಮವಾರ ಈ ಕಾರ್ತಿಕ ಒಂದು ಮಾಸ ಮುಗಿಯುವವರೆಗೆ ನೀವು ಈ ನಾರಿಕೇಳ ದೀಪವನ್ನು ಬೆಳೆಸಿದ್ದೇ ಆದರೆ ಮನೆಯ ಶಕ್ತಿ ಪವಿತ್ರವಾಗುತ್ತೆ. ಕುಟುಂಬದಲ್ಲಿ ಶಾಂತಿ, ಮಕ್ಕಳ ಆರೋಗ್ಯ, ಹಣದ ಸ್ಥಿತಿ ಉತ್ತಮವಾಗುತ್ತೆ. ಕಷ್ಟಗಳು ಸ್ವತಃ ದೂರ ಆಗುತ್ತೆ. ದೇವರ ಕೃಪೆಯಿಂದ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತೆ. ಇಂತಹ ದೀಪ ಬೆಳೆಸೋದು ಕೇವಲ ಒಂದು ಅಡಚಣೆ ಅಲ್ಲ, ಅದು ನಂಬಿಕೆ. ಇದು ಕೇವಲ ಒಂದು ಆಚರಣೆ ಆಗಿದ್ದರೆ ಯಾವತ್ತೋ ಮಾಡಿ ಬಿಡ್ತಿದ್ವಿ, ಬಟ್ ಅದು ಒಂದು ನಂಬಿಕೆ, ಶುದ್ಧತೆ ಮತ್ತು ನಿಮಗೆ ತುಂಬ ಒಳ್ಳೆಯದು ಕೂಡ ಮಾಡುತ್ತೆ. 3 ಕಣ್ಣುಗಳನ್ನೊಳಗೊಂಡ ಜೀವನದ ಒಂದು ಭಾಗ ತೆಂಗಿನಕಾಯಿ ಹಾಲಿನಂತೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರಬೇಕು. ನಾವು ಮಾಡುವ ಪೂಜೆ ನಿಜವಾದ ಭಕ್ತಿಯಿಂದ ಮಾಡಿದಾಗ ಮಾತ್ರ ಫಲ ಅನ್ನೋದು ನಮಗೆ ಶೀಘ್ರ ಸಿಗುತ್ತೆ. ಹೀಗಾಗಿ ಪ್ರತಿ ಸೋಮವಾರದಂದು ಈ ನಾರಿಕೇಳ ದೀಪವನ್ನು ಬೆಳಗಿಸಿ ನೋಡಿ. ನೀವು 1 ತಿಂಗಳಲ್ಲೇ 1 ವಾರದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಿಮ್ಮ ಜೀವನದ ಕತ್ತಲೆಯನ್ನು ಬೆಳಕಾಗಿ ನೀವು ಮಾರ್ಪಾಡು ಮಾಡ್ಕೊಳ್ಬೋದು. ದೇವರ ಕೃಪೆಯಿಂದ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ನಿಮ್ಮ ಮನೆಯ ಅಂಗಳಗಳಲ್ಲಿ ತುಂಬಿಕೊಳ್ಳುತ್ತೆ. ನಿಮಗೆ ಈ ಮಾಹಿತಿ ಉಪಯುಕ್ತ ಅಂತ ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ಕಾರ್ತಿಕ ಮಾಸ ಆಗೋದ್ರಿಂದ ನಮ್ಮ ಶಿವನಿಗೆ ತುಂಬ ಇಷ್ಟವಾದ ಮಾಸ ಮತ್ತು ಇಷ್ಟವಾದ ದೀಪ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್.